ಸಿದ್ದರಾಮಯ್ಯ ಅವರಿಗೆ ಮತ್ತೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ತಮ್ಮ ನೋವು ಬೇಡಿಕೆ ಏನಾಗಬೇಕು ಹೇಳಿ ಸರ್. ನಾವು ಇವತ್ತು ಈ ಒಂದು ಬೆಂಗಳೂರು ಮಟ್ಟದ ಪ್ರತಿಭಟನೆ ಯಾಕೆ ಹಮ್ಮಿಕೊಂಡಿರೋದು ಅಂದ್ರೆ ಕಳೆದ 4-5 ತಿಂಗಳುಗಳಿಂದ ಬಾಕಿ ಇರುವ NHM ಪ್ರೋತ್ಸಾಹಧನ ಬಿಡುಗಡೆ ಮಾಡಿಲ್ಲ. ಇವತ್ತು ಪ್ರೋತ್ಸಾಹಧನ ಕೊಡದೇನೆ ಆಶಾ ಕಾರ್ಯಕರ್ತರನ್ನ ಇವತ್ತು ಕೆಲಸ ಮಾಡಿಸ್ಕೊಂತಿದ್ದಾರೆ. ಇವತ್ತು ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ಆಶಾ ಕಾರ್ಯಕರ್ತರ ಬಗ್ಗೆ ಇರೋ ಒಂದು ಈ ನಿಷ್ಕಾಳಜಿಗೆ ಏನಿದೆ ಅದನ್ನ ಪ್ರತಿಭಟಿಸಿ ಇವತ್ತೆಲ್ಲರೂ ಇಲ್ಲಿ ಬಂದಿದ್ದೀವಿ, ಇಲ್ಲಿ ಸೇರಿದ್ದೀವಿ ಅದನ್ನ ಖಂಡಿಸೋದಕ್ಕೆ. ಇನ್ನೂ ಒಂದು ಮಾನ್ಯ ಮುಖ್ಯಮಂತ್ರಿಗಳು 2025 ಜನವರಿ 1 ವರ್ಷ ಆಯ್ತು ಇಲ್ಲಿಗೆ. 1 ವರ್ಷದಿಂದ 10,000 ಗ್ಯಾರಂಟಿ, ನಮ್ಮ ರಾಜ್ಯ ಸರ್ಕಾರದ ಗ್ಯಾರಂಟಿಗಳಲ್ಲಿ ಇದೊಂದು ಗ್ಯಾರಂಟಿ ಆಶಾ ಗ್ಯಾರಂಟಿ ಅಂತ ಹೇಳಿದ್ರು. ಪ್ರತಿ ತಿಂಗಳು 10,000 ಬರಂಗ್ ಮಾಡ್ತೀವಿ, 10,000 ಅಂತೇಳಿ 1 ವರ್ಷ ಆದ್ರೂ ಕೂಡ ಅವ್ರು ಮಾತು ಉಳಿಸ್ಕೊಂಡಿಲ್ಲ. ಇವತ್ತು ಅದಂತೂ ಅತ್ಯಂತ ಶೋಚನೀಯವಾದದ್ದು. ಪ್ರಗತಿಪರ ಸರ್ಕಾರ, ಹೆಣ್ಮಕ್ಳು ಪರ ಸರ್ಕಾರ ಅಂತ ಕರ್ಕೊಳ್ಳೋ ಒಂದು ರಾಜ್ಯ ಸರ್ಕಾರ ಈ ಮಟ್ಟಿಗೆ ಆಶಾ ಕಾರ್ಯಕರ್ತರಿಗೆ ಕೈ ಕೊಟ್ಟು ಇವತ್ತು ಬೀದಿ ಇಳಿಯೋ ತರ ಮಾಡಿದ್ದಾರೆ. ಅವರು 10,000 ಇವತ್ತೇನು ಬಾಕಿ ಪ್ರೋತ್ಸಾಹನ ಬರಬೇಕು ಅದನ್ನು ಕೂಡ ಬಿಡುಗಡೆ ಮಾಡಿಲ್ಲ. 4-5 ತಿಂಗಳಿಂದ ಇವತ್ತು ಬಡವರ ಹೆಣ್ಮಕ್ಳು ಕಣ್ಣೀರು ಹಾಕ್ಸ್ತಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ವಿರುದ್ಧ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ. ಇವತ್ತು ರಾಜ್ಯ ಸರ್ಕಾರ 2 ಬೇಡಿಕೆ ಏನಿದೆ, ಒಂದು 10,000 ಗ್ಯಾರಂಟಿ, ಇನ್ನೊಂದು ಕರೆಕ್ಟ್ ಆಗಿ ಆ ತಿಂಗಳು ಪ್ರೋತ್ಸಾಹನ ಆ ತಿಂಗಳು ಹಾಕ್ಬಿಟ್ರೆ ಎಷ್ಟೋ ಹೆಲ್ಪ್ ಆಗುತ್ತೆ. ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾವು AIUTUC ವತಿಯಿಂದ ಈ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ. ಸರ್, ಈಗ ಆಶಾ ಕಾರ್ಯಕರ್ತರು ಸರ್, ಈಗ ಆಶಾ ಕಾರ್ಯಕರ್ತರಿಗೆ ಪ್ರತಿ ತಿಂಗಳು ಎಷ್ಟು ಸಂಬಳ ಬರ್ತದೆ ಸರ್? ಅವರಿಗೆ ರಾಜ್ಯ ಸರ್ಕಾರದಿಂದ ನಿಗದಿಯಾಗಿ 5,000 ಬರುತ್ತೆ. ಕೇಂದ್ರ ಸರ್ಕಾರದಿಂದ ಅದು ಅವರ ಪರ್ಫಾರ್ಮೆನ್ಸ್ ಬೇಸ್ಡ್. ಅದು ಕೆಲವು ಜನಕ್ಕೆ 2,000, 1,000, 5,000 ಅಲ್ಲಿವರೆಗೂ ಬರುತ್ತೆ. ಅದು ಪರ್ಫಾರ್ಮೆನ್ಸ್ ಬೇಸ್ಡ್. ಸರ್, ಈಗ ಸರ್ಕಾರದ ಸುಪ್ರೀಂ ಕೋರ್ಟ್ ಆರ್ಡರ್ ಏನಿದೆಯೋ, ಯಾರು ಕೆಲಸ ಒಂದು ದಿನದ 8 ಅವರ್ ಕೆಲಸ ಮಾಡ್ತಾರೋ ಅವ್ರಿಗೆ ಆಶಾ ಕಾರ್ಯಕರ್ತರು ಇರ್ಬೋದು, ಇನ್ನೊಬ್ರು ಇರ್ಬೋದು, ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಆಗಿದೆ. ಈ ದಿನದ 8 ಅವರ್ ಯಾರು ಕೆಲಸ ಮಾಡ್ತಾರೋ 27,000 ರೂಪಾಯಿ ಸಂಬಳ ಕೊಡ್ಬೇಕು ಅಂತ ಅಧಿಕೃತವಾಗಿ ಆದೇಶನೇ ಇದೆ. ಬಟ್ ಇವರು ಆದೇಶ ಪಾಲಿಸ್ತಾನೆ ಇಲ್ವಲ್ಲ ಸರ್? ಆದೇಶಗಳು ಪಾಲಿಸೋದಿರ್ಲಿ, ಇವ್ರೇನಂದ್ರೆ ಆಶಾ ಕಾರ್ಯಕರ್ತನ ಮೊದಲು ಫಸ್ಟ್ ಆಫ್ ಆಲ್ ಕಾರ್ಮಿಕರಂತಾನೆ ಪರಿಗಣಿಸಲ್ಲ. ಅವರು ಸ್ವಯಂ ಸೇವಕರಂತ ಆಕ್ಟಿವಿಸ್ಟ್ ಅಂತ ಅಲ್ಲಿ ಪಟ್ಟಿ ಮಾಡ್ಬಿಟ್ಟಿದ್ದಾರೆ. ಆದ್ರೆ ಕೆಲಸ ಮಾತ್ರ ಕೆಲವೊಂದ್ಸರಿ 4 ಅವರ್ ಇರುತ್ತೆ, ಕೆಲವೊಂದ್ಸರಿ 6 ಅವರ್, ಕೆಲವೊಂದ್ಸರಿ ಇಡೀ ದಿನ ಮಾಡ್ಬೇಕಾಗುತ್ತೆ. ಆ ರೀತಿ ಕೆಲಸ ಇರೋದು. ಫಿಕ್ಸ್ಡ್ ಟೈಮ್ ಇಲ್ಲ. ತಾಯಿ ಶಿಶು ಆರೋಗ್ಯ ಅದ್ರ ಜೊತೆಲಿ ಬೇರೆ ಬೇರೆ ಸರ್ವೆಗಳು ಇಡೀ ದಿನ ಕೆಲಸ ಮಾಡಿದ್ರು ಆ ರೀತಿ ಮಾಡಿಸ್ಕೊಂತಾರೆ. ಈ ರೀತಿ ನಾವು ನಮ್ಮ ಸಂಘದಿಂದ ಏನ್ ಕೇಳ್ತಾ ಇದೀವಿ ಅಂದ್ರೆ ಆಶಾ ಕಾರ್ಯಕರ್ತರನ್ನ ಕಾರ್ಮಿಕರಂತ ಸರ್ಕಾರಿ ನೌಕರ ಅಂತಾನೆ ಪರಿಗಣಿಸಿ ಅವರಿಗೆ ಒಂದು ನಿಗದಿತ ವೇತನ, ಜೀವನ ವೇತನ ಮಾಡ್ಬೇಕಂತ. ಯಾವ ಆದೇಶಗಳನ್ನ ಫಾಲೋ ಮಾಡ್ತಾರೆ ಹೇಳಿ? ಈಗ ILO ಇಂದ ಒಂದು ಆಶಾ ಯಾರು ಸ್ಕೀಮ್ ವರ್ಕರ್ಸ್ ಇದಾರೆ, ಸ್ಕೀಮ್ ವರ್ಕರ್ಸ್ ನ ಕಾರ್ಮಿಕರಂತ ಪರಿಗಣಿಸಿ ಅಂತ ಒಂದಿದೆ, ಶಿಫಾರಸ್ ಇದೆ. ಅದನ್ನ ಫಾಲೋ ಮಾಡ್ತಿಲ್ಲ ಸರ್ಕಾರಗಳು. ಜನಸಾಮಾನ್ಯರು, ದುಡಿಯೋ ಜನಗಳ ಪರವಾಗಿ ಮೊಸಳೆ ಕಣ್ಣೀರು ಸುರಿಸ್ತಾರೆ ಹೊರತು ನಿಜವಾಗ್ಲೂ ಕಾಳಜಿ ಇಲ್ಲ ಅವ್ರಿಗೆ. ನಿಜವಾಗ್ಲೂ ಕಾಳಜಿ ಇದ್ದಿದ್ರೆ ನಮ್ಮನ್ನ ಪದೇ ಈ ರೀತಿ ಬೀದಿಗಳಲ್ಲಿ ಪ್ರತಿಭಟನೆ ಮಾಡೋ ತರ ಮಾಡ್ತಿರ್ಲಿಲ್ಲ ಅವರು. ತಾವೆಲ್ಲ ತಮ್ಮ ಸಮುದ್ರ ಇಷ್ಟೆಲ್ಲ ಒಂದು ಎಫರ್ಟ್ ಹಾಕಿ ಒಂದು ಪ್ರತಿಭಟನೆ ನಂಬ್ಕೊಂಡಿರ, ಒಂದು ಸೂಕ್ತ ಒಂದು ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತೆ ಅನ್ಕೊಂಡಿದ್ರೆ ಇನ್ನು ಡಿಲೇ ಆಗುತ್ತೆ, ಹೇಗೆ ಸರ್ ಇದೆಲ್ಲ? ಅದು ನೋಡ್ಬೇಕು. ಅವ್ರ ರೆಸ್ಪಾನ್ಸ್ ನೋಡ್ತಾ ಇದೀವಲ್ಲ, ಕಳೆದ 2 ವರ್ಷದಿಂದ ಒಟ್ಟು ಮಾತ್ರ ಉಳಿಸ್ಕೊಂಡಿಲ್ಲ ಅವರು. ಈಗ ಉಳಿಸ್ಕೊಂಡಿಲ್ಲ ಅಂತೇಳಿ ಅದಕ್ಕೆ ಈಗ ಬೀದಿಗಳಲ್ಲಿ ಫೈಟ್ ಮಾಡ್ತಾ ಇರೋದು. ಫೈಟ್ ಮಾಡೋ ಅಂತ ಪರಿಸ್ಥಿತಿನೇ ತರಬಾರ್ದು ಅವರು. ಅವ್ರು ಕರೆಕ್ಟ್ ಆ ತಿಂಗಳು ಹಾಕ್ಬಿಟ್ರೆ ಇವತ್ತು ತಿಳಿದು ನಾವು ಸರ್ಕಾರದ ವಿರುದ್ಧ ಧಿಕ್ಕಾರ ಹಾಕಿ ಹೋಗ್ತೀವಿ ಹೇಳಿ. ನಮ್ಗೆ ಎಷ್ಟೋ ವರ್ಕ್ಸ್ಗೆ ಅದ್ರಲ್ಲೂ ಬೆಂಗಳೂರಲ್ಲಿರೋ ಆಶಾ ಕಾರ್ಯಕರ್ತರು ಸಾಕಷ್ಟು ಜನ ಪಾಪ ಹೊಟ್ಟೆಪಾಡಿಗೆ ಆಶಾ ಕಾರ್ಯಕರ್ತರು ಕೆಲಸದಿಂದ ಬರೋದು ಸಾಲ ಅಂತೇಳಿ ಅದ್ರ ಜೊತೆಲಿ ಬೇರೆ ಬೇರೆ ಸಣ್ಣ ಪುಟ್ಟ ಕೆಲಸಗಳು ಮಾಡಿ ಜೀವನ ನಿರ್ವಹಿಸೋದಕ್ಕೆ ಕಷ್ಟಪಡ್ತಿದ್ದಾರೆ. ಇಂಥ ಒಂದು ಪರಿಸ್ಥಿತಿ ತಂದಿರೋ ಸರ್ಕಾರ ಆಕ್ಚುಲಿ ನಿಜವಾಗ್ಲೂ ನಾಚಿಕೆಗೇಡು. ಸರ್, ಈಗ ಇವತ್ತಿನ ದಿವಸ ಸೂಕ್ತ ಸ್ಪಂದನೆ ಆ ಆಶಾ ಭಾವನೆಯಿಂದನೇ ಬರ್ತೀವಿ. ಆ ಆಶಾ ಭಾವನೆಗೆ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಸರ್ಕಾರ. ಪ್ರೋತ್ಸಾಹಧನವನ್ನು ಈ ಕೂಡಲೇ ಬಿಡುಗಡೆ ಮಾಡಿ ಮುಂದಕ್ಕೆ ಬನ್ನಿ. ಕೊಟ್ಟ ಮಾತು ಉಳಿಸಿಕೊಳ್ಳದ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ. ಕೊಟ್ಟ ಮಾತು ಉಳಿಸಿಕೊಳ್ಳದ ಸರ್ಕಾರಕ್ಕೆ ಧಿಕ್ಕಾರ. ಕಳೆದ 4-5 ತಿಂಗಳುಗಳಿಂದ ಬಾಕಿ ಇರುವ NHM ಪ್ರೋತ್ಸಾಹಧನವನ್ನು ಈ ಕೂಡಲೇ ಬಿಡುಗಡೆ ಮಾಡಿ. ಬೇಕೇ ಬೇಕು.
ಬಡವರ ಹೆಣ್ಣು ಮಕ್ಕಳನ್ನು ಬೀದಿಗಿಳಿಸಿರುವ ರಾಜ್ಯ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರಗಳಿಗೆ ಧಿಕ್ಕಾರ ಧಿಕ್ಕಾರ. ಪ್ರೋತ್ಸಾಹಧನವನ್ನು ಈ ಕೂಡಲೇ ಬಿಡುಗಡೆ ಮಾಡಿ. ಬೇಕೇ ಬೇಕು. ಬೇಕೇ ಬೇಕು. ಸಾಕ್ಬಿಡಿ.